ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀನಿ ನೋಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಯಾರ ಬಗ್ಗೆ ನೋಡ್ತಿದ್ದೆ ಅಂತಂದರೆ ತುಂಬ ಇಂಪಾರ್ಟೆಂಟ್. ಬೈಕ್ ತೊಗೊಳ್ಳೋದಾಗಲಿ ಅಥವಾ ನೀವು ಫ್ರೆಂಡ್ ಯಾರು ತೊಗೊಳ್ತಿದ್ದಾರೆ ಅಂತಂದರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ. ಹಾಗೆ ನೀವು ವಿಡಿಯೋನ ಫುಲ್ ನೋಡಿಬಿಟ್ಟು ಆಮೇಲೆ ನೀವು ಶೇರ್ ಮಾಡಬೇಕಾ ಬೇಡ ಅನ್ನೋದು ಡಿಸೈಡ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಂತ ಬೇಕಂತ ಡೈರಿ ಮಾಡಿಕೊಳ್ಳಿ. ಫಸ್ಟ್ ವಿಷಯ ಏನು ಅಂತ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ. ಮೈಕ್ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ, ಯಾಕೆ ಅಂತ ಗೊತ್ತಾಗಿಲ್ಲ. ಇದು 3ನೇ ಟೇಕನ್ನು ತೊಗೊತಿರೋದು. ಸ್ವಲ್ಪ ಈ ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ಮೈಕ್ ಹಾಕ್ಕೊಂಡು ಯೂಸ್ ಮಾಡ್ತೀನಿ. ಇದರಲ್ಲಿ ವಾಯ್ಸ್ ಸ್ವಲ್ಪ ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಯರ್ಫೋನ್ಸ್ ಯೂಸ್ ಮಾಡಿ, ಇನ್ನೂ ಒಳ್ಳೆಯದು. ಇವಾಗ ಬನ್ನಿ ಒಂದೊಂದು ವಿಷಯ ತಿಳ್ಕೊಂಡು ಹೋಗೋಣ. ಆಯಿತು. ಆಮೇಲೆ ಫಸ್ಟ್ ವಿಷಯ ಏನು ಅಂತಂತಂದರೆ, ಗಾಡಿ ತೊಗೋಬೇಕಾದ್ರೆ ಫುಲ್ ಕ್ಯಾಶಲ್ಲಿ ತೊಗೊಳ್ಳೋದು ಅಥವಾ EMI ತೊಗೊಂಡ್ರೆ ಬೆಸ್ಟಾ ಅಂತ ಕೆಲವರು ಇರ್ತಾರೆ. ಕೆಲವ್ರಿಗೆ ಹೇಗಂತಂದರೆ ಫುಲ್ ಕ್ಯಾಶ್ ಇದ್ರೂ EMI ಹಾಕೊಂಡ್ರೆ ಬೆಸ್ಟು, ತಿಂಗಳು ಕಮ್ಮಿ ದುಡ್ಡು ಕಟ್ಕೊಂಡು ಹೋಗ್ಬೋದು ಅಂತ. ನಿಮ್ಮ ಹತ್ರ ದುಡ್ಡು ಚೆನ್ನಾಗಿದ್ದರೆ ಅಥವಾ ನೀವು ತೊಗೊಳ್ತೀರ ಅಂತಂದರೆ ನೀವು ನನ್ನ ಪ್ರಕಾರ ಫುಲ್ ಕ್ಯಾಶ್ ತೊಗೊಬಿಡಿ. ಯಾಕಂತಂದರೆ ಇವಾಗ 1 ಲಕ್ಷ ಗಾಡಿ ಇದ್ದರೂ ನೀವು EMI ಹಾಕೊಂಡ್ರೆ ಅದು 1,20,000 ಜಾಸ್ತಿನೇ ನೀವು ಇಂಟ್ರೆಸ್ಟ್ ಕಟ್ತೀರಾ. ಅದರಿಂದ ನೀವೇನು ಮಾಡಿ ಅಂತಂದರೆ, ನಿಮ್ಮ ಹತ್ರ 1 ಲಕ್ಷ ಇದ್ದರೆ ಕಾಸು ಕೊಟ್ಟು ತೊಗೊಬಿಡಿ. ಯಾಕಂದರೆ EMI ಇನ್ನೊಬ್ಬರಿಗೆ ಇಂಟ್ರೆಸ್ಟ್ ಕೊಡೋ ಬದಲು ಇಂಟ್ರೆಸ್ಟ್ನ ಉಳಿಸ್ಕೋಬೋದು. ಎರಡನೇ ವಿಷಯ ಏನು ಅಂತಂದರೆ, ನಾವು ಗಾಡಿ ತೊಗೋಬೇಕು ಅಂತ ಇದೆ ನಮಗೆ, ಬಟ್ ನಮ್ಮ ಹತ್ರ ಕಾಸಿಲ್ಲ ಅಂತ ಅನ್ನೋರು ಏನು ಮಾಡ್ತೀರಾ ಅಂದರೆ, ಮಿನಿಮಮ್ ಡೌನ್ ಪೇಮೆಂಟ್ ಅಂತ ಇರ್ತದೆ. ನಿಮ್ಮ ಏಜ್ ಲಿಮಿಟಿಗೆ ಅಥವಾ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಮಿನಿಮಮ್ ಡೌನ್ ಪೇಮೆಂಟ್ ಅಂತ ಇರ್ತದೆ. ಅದು ಗಾಡಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ನೀವು ಯಾವ ಗಾಡಿ ತೊಗೊತೀರಾ ಅನ್ನೋದನ್ನು ಅದು ಕೂಡ ಮೆನ್ಷನ್ ಮಾಡ್ಕೊಳ್ಳಿ. ಏನಾದ್ರು ಗಾಡಿ ತೊಗೋಬೇಕಂತಂದರೆ ನನ್ನ ಪ್ರಕಾರ ಹೇಳ್ತೀನಿ, ಮಿನಿಮಮ್ ನಿಮ್ಮ ಹತ್ರ ಒಂದು 50,000 ಇಟ್ಕೊಂಡಿದ್ರೆ ಬೆಸ್ಟು. ಅದು ಬಿಟ್ಬಿಟ್ಟು ಸ್ಕೂಟಿ ಏನಾದರೂ ಬೇರೆ TVS XL ಆ ಥರ ತೊಗೊತೀರ ಅಂತಂದರೆ, ಅಲ್ಲಿ ನೀವು ಯಾವ ಬ್ರಾಂಚ್ಗೆ ಹೋಗ್ತೀರೋ ಅಲ್ಲಿ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಇರುತ್ತೋ ಅಷ್ಟು ಕೇಳ್ಬಿಟ್ಟು ಪಡ್ಕೊಳ್ಳಿ. ಮೂರನೇ ವಿಷಯ ಏನು ಅಂತಂತಂದರೆ, EMI ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ನಿಮ್ಮ ಡೌನ್ ಪೇಮೆಂಟ್ ಜೊತೆಗೆ ನೀವು ಹಾಕೊಳ್ಳುವಂಥ ಟೈಮ್ ಆಫ್ ಪೀರಿಯಡ್ ಇರುತ್ತಲ್ಲ, ಸೊ ಇದು ನಿಮ್ಮ ಇಂಟ್ರೆಸ್ಟ್ ಇದ್ರ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ. ಇನ್ನು ಕೆಲವ್ರಿಗೆ ಏನಿರುತ್ತೆ ಅಂತಂದರೆ, ಇವಾಗ ನಾವು ಗಾಡಿ ಪರ್ಚೇಸ್ ತೊಗೊಳಕ್ಕೆ ಹೋಗಿರ್ತೀವಿ, ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಥರ ಕೆಲವು ಬ್ರಾಂಚಸ್ ಗಾಡಿಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ಗಳನ್ನ ನಮಗೆ ಸಜೆಸ್ಟ್ ಮಾಡ್ತಾರೆ. ಆ ಬ್ಯಾಂಕಲ್ಲಿ ನಿಮ್ಗೆ ಇಷ್ಟ ಇದ್ದರೆ ತೊಗೋಬೋದು, ಇಲ್ಲ ಅಂತಂದರೆ ಬೇರೆ ಕಡೆ ತೊಗೋಬೋದು. ಸಜೆಸ್ಟ್ ಮಾಡುವಂಥ ಬ್ಯಾಂಕ್ನಲ್ಲಿ ನೀವು ಇಂಟ್ರೆಸ್ಟ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡಿ, ಆಮೇಲೆ ನೀವು ಅದಕ್ಕೆ ಸೈನ್ ಮಾಡಿ. ನಾವು ಬೇರೆ ಕಡೆ ಮಾಡ್ಕೊತೀವಿ ಅಂತ ನೀವು ಕೇಳಿದ್ರು ಅವ್ರು ಮಾಡಿಕೊಡ್ತಾರೆ. ಅದಕ್ಕೂ ಕೂಡ ಅವೈಲಬಿಲಿಟಿ ಇದೆ. ನೀವು EMI ಗಾಡಿ ತೊಗೊತಿದ್ದೀರಾ, ಆದಷ್ಟು ಈ ಡ್ಯೂ ಪೇಮೆಂಟ್ ಅಂತ ಇರ್ತಾವಲ್ಲ, ಸ್ಟಾರ್ಟಿಂಗ್ ಗಾಡಿ ತೊಗೊಂಡಾಗ 1 ತಿಂಗಳು ಅಥವಾ 2 ಮಂತ್ಸ್ ನೀವು ಯಾವ ಏಜೆನ್ಸಿನಲ್ಲಿ ಅಥವಾ ಯಾವ ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡಿರ್ತಾರೋ ಅದ್ರ ಮೇಲೆ, ಆ ಕ್ರೈಟೇರಿಯಾ ಮೇಲೆ ಡಿಪೆಂಡು. ಸೊ ಆದಷ್ಟು ನೀವು ಚೆಕ್ ಮಾಡಿ ಒಂದ್ಸಲ. ನೀವು ಏನಾದರೂ ಯಾವ ಬ್ಯಾಂಕಲ್ಲಿ ತೊಗೊಂಡಿದ್ದೀರಾ. ನಾವು 1 ಮಂತ್ ಫ್ರೀ, ಕೆಲವು ನಾರ್ಮಲಾಗಿ 1 ಮಂತ್ ಕರೆದೇ ಇದ್ದರೂ ಪರವಾಗಿಲ್ಲ, ಅದು ನೀವು ಯಾವ ಮಂತ್ ಆದರೂ ಚೂಸ್ ಮಾಡ್ಕೋಬೋದು. ಬಟ್ 2-3 ತಿಂಗಳು ಹಂಗೆ ಕಂಟಿನ್ಯೂ ಆದರೆ ಆ ಗಾಡಿನ ಸೀಸ್ ಮಾಡುವಂಥ ಎಲ್ಲ ಅಧಿಕಾರನೂ ಆ ಏಜೆನ್ಸಿಯವ್ರಿಗಿರುತ್ತೆ. ನೀವು ಯಾವುದೇ ಒಂದು ಫೈಲ್ ಕೇಸ್ ರಿಟರ್ನ್ ಹಾಕಿದ್ರು ಅದು ಯಾವುದೂ ನಡೆಯೋದಿಲ್ಲ. ಯಾಕಂದರೆ ನೀವು ಹಾಕ್ಕೊಡುವಂಥ ಅಗ್ರಿಮೆಂಟಲ್ಲೇ ಆಲ್ರೆಡಿ ನೀವು ಸೈನ್ ಮಾಡಿರ್ತೀರ. EMI ತೊಗೊತಿದ್ದೀರಲ್ಲ, ಈ ಅಮೌಂಟ್ ನೀವೇ ಕಟ್ಟಬೇಕಾ, ಇಲ್ಲಾಂದರೆ ಬ್ಯಾಂಕಿಂದ ಅವರೇ ಕ್ರೆಡಿಟ್ ಮಾಡ್ಕೊತಾರ? ಒಂದು ವೇಳೆ ಕ್ರೆಡಿಟ್ ಮಾಡ್ಕೊಂಡ್ರೆ ಹೆಂಗೆ ಕ್ರೆಡಿಟ್ ಮಾಡ್ಕೊತಾರೆ ಅಂತೆಲ್ಲ ಕ್ವಶನ್ ಇರ್ತವೆ. ಸೊ ಸ್ಟಾರ್ಟಿಂಗಲ್ಲಿ ಅವರು ನಿಮ್ಮ ಹತ್ರ ತೊಗೊತಾರಲ್ಲ ಸೈನು, ಅದರಲ್ಲೇ ನೀವೆಲ್ಲ ಬರ್ಕೊಟ್ಟಿರ್ತಾರೆ. ತಿಂಗಳ ಆಟೋ ಡೆಬಿಟ್ ನಿಮ್ಮ ಅಕೌಂಟಿಂದ ಅವರೇ ಆಟೋಮೆಟಿಕ್ಕಾಗಿ ಇಂಥ ಡೇಟಲ್ಲಿ ಕಟ್ ಮಾಡ್ಕೊತಾರೆ. ಆ ಡೇಟ್ ಕೂಡ ನೀವು ಕರೆಕ್ಟಾಗಿ ಕೇಳಿ ತಿಳ್ಕೊಬೇಕು. ಒಂದೊಂದು ಬ್ಯಾಂಕಲ್ಲಿ 5ನೇ ತಾರೀಕು 6ನೇ ತಾರೀಕು ಇರುತ್ತೆ, ಒಂದೊಂದು ಬ್ಯಾಂಕಲ್ಲಿ ಅಥವಾ ಒಂದೊಂದು ಏಜೆನ್ಸಿನಲ್ಲಿ 2ನೇ ತಾರೀಕೆಲ್ಲ ನೀವು ಕಟ್ಟಬೇಕಾಗಿರುತ್ತೆ. ಒಂದು ವೇಳೆ ನಾವು ಕಟ್ಟಿಲ್ಲ, 3ನೇ ತಾರೀಕು ಕಟ್ಟಿದ್ವಿ, ಇವಾಗ 2ನೇ ತಾರೀಕು ಕಟ್ಟಬೇಕು ಅಂತಂದರೆ 3ನೇ ತಾರೀಕು ಕಟ್ಟಿದ್ವಿ ಅಂತಂದರೆ ಅವಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ಚೆಕ್ ಬೌನ್ಸ್ ಆಗುತ್ತೆ. ಚೆಕ್ ಬೌನ್ಸ್ ಆಗುತ್ತೆ ಅಂತಂದಾಗ ನೀವು ಪೆನಾಲ್ಟಿ 500 ಅಥವಾ ಬ್ಯಾಂಕ್ ಡಿಪೆಂಡ್ಸ್ ಮೇಲೆ ನೀವು ಪೆನಾಲ್ಟಿ ಕಟ್ಟಬೇಕು. ಅಟ್ಲೀಸ್ಟ್ ಮಿನಿಮಮ್ 500 ಇರುತ್ತೆ. ಇನ್ನೊಂದೇನು ಅಂತಂದರೆ, ಗಾಡಿ ಬಗ್ಗೆ ಒಂದು ಚೂರು ನಾಲೆಜ್ ಇಲ್ಲ, ಇವಾಗ ಫಸ್ಟ್ ಟೈಮ್ ಹೋಗಿ ನಾವು ಶೋರೂಮಲ್ಲಿ ಗಾಡಿ ತೊಗೋತಿದ್ದೀವಿ ಅಂತ ಅನ್ನೋರಿಗೆ. ಯಾಕಂದ್ರೆ ನನ್ನ ಇದು ಪರ್ಸ್ನಲ್ ಒಪಿನಿಯನ್. ನಾನು ಸ್ಟಾರ್ಟಿಂಗಲ್ಲಿ ಹೋಗಬೇಕಾದ್ರೆ ನಮ್ಮ ಫ್ರೆಂಡಿಗೆ ಗಾಡಿ ತೊಗೋಬೇಕಾದ್ರೆ ನನಗೆ ಈ ಎಕ್ಸ್ ಶೋರೂಮ್ ಪ್ರೈಸ್ ಅಂದರೆ ಏನು, ಆ್ಯಂಡ್ರಾಯ್ಡ್ ಪ್ರೈಸು ಅಲ್ಲಿ ಮೆನ್ಷನ್ ಮಾಡಿದರು. ಬಟ್ ಆ್ಯಂಡ್ರಾಯ್ಡ್ ಪ್ರೈಸು ಜಾಸ್ತಿ ಇದೆ, ಎಕ್ಸ್ ಶೋರೂಮ್ ಪ್ರೈಸ್ ಕಮ್ಮಿ ಇದೆ. ಅದ್ರ ಬಗ್ಗೆ ನನಗೆ ಅವಾಗ ನಾಲೆಜ್ ಇದ್ದಿಲ್ಲ. ಸೊ ನಿಮಗೂ ಇದ್ರ ಬಗ್ಗೆ ಏನಾದರೂ ನಾಲೆಜ್ ಇಲ್ಲ ಅಂತಂದರೂ ಪರವಾಗಿಲ್ಲ, ಇದ್ರ ಬಗ್ಗೆ ನಾನು ಹೇಳೋಣ ಅಂತಲೇ ಬಂದೆ. ಈ ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಇರ್ತಾವಲ್ಲ, ಎಕ್ಸ್ ಶೋರೂಮ್ ಪ್ರೈಸ್ ಅಂತಂದರೆ ರಾ ಆಗಿ ಇವಾಗ ಗಾಡಿ ಪ್ರೈಸ್ ಎಷ್ಟು ಅಂತಂದರೆ ಅವರು ಕಂಪ್ನಿಯವರು ಅದ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಕಾಸ್ಟ್ ಎಷ್ಟು, ಅವ್ರು ಇಟ್ಟಿರುವಂಥ ಅಮೌಂಟ್ ಟೋಟಲ್ ಫೈನಲ್ ಎಷ್ಟು ಅಂತ ಅಮೌಂಟ್. ಇನ್ನು ಆ್ಯಂಡ್ರಾಯ್ಡ್ ಪ್ರೈಸ್ ಅಂತಂದರೆ ನೀವಿರುವಂಥ ಲೊಕಾಲಿಟಿನಲ್ಲಿ ಗೌರ್ಮೆಂಟು GST ಆಗಲಿ ಏನೇನು ಟ್ಯಾಕ್ಸ್ ಇದೆ ಎಲ್ಲ ಟ್ಯಾಕ್ಸು ಹಾಕಿ RTO ಫೀಸು ರಿಜಿಸ್ಟ್ರೇಷನ್ ಎಲ್ಲ ಸೇರಿ ಟೋಟಲ್ ಪ್ರೈಸ್ ಇಷ್ಟಾಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ಆಂಡ್ರಾಯ್ಡ್ ಪ್ರೈಸ್. ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಈ ವಿಷಯ ಇರ್ತದೆ ಅಂತ ತಿಳ್ಕೊಳ್ಳಿ. ನಾವು RS ಗಾಡಿ ತೊಗೋಬೇಕು ಅಂತ ನಾವು ಕೇಳಿದಾಗ, ನಮ್ಮದು ಡ್ರೀಮ್ ಬ್ರೇಕ್ RS ಗಾಡಿನೇ. ಸೊ ಅದು ಕೇಳಿದಾಗ ಮಿನಿಮಮ್ ಡೌನ್ ಪೇಮೆಂಟ್ 50,000 ಅಂತ ಹೇಳಿದ್ದಾರೆ. ನೀವ್ಯಾರಾದರೂ R15 ಆಗಲಿ, N200 ಆಗಲಿ, RS 200 ಆಗಲಿ, ಈ ಥರ ಹ್ಯೂಜ್ ಬೈಕ್ KTM ಯಾವುದೇ ಒಂದಾಗಲಿ ಮಿನಿಮಮ್ ಡೌನ್ ಪೇಮೆಂಟ್ ಹತ್ರ ಒಂದು 50,000 ಮಾಡಿದ್ರೆ ನಿಮಗೆ ಸ್ವಲ್ಪ ಲಾಭ. ಮತ್ತು ಟೈಮ್ ಆಫ್ ಪೀರಿಯಡ್ 12 ತಿಂಗಳು ಅಥವಾ 18 ಮಂತ್ಸ್ ಇಟ್ಕೊಂಡ್ರೆ ಬೆಸ್ಟು. 24 ಮಂತ್ಸ್ ಮೇಲೆ ಜಾಸ್ತಿ ಹೋದರೆ ನೀವು ಜಾಸ್ತಿ ಇಂಟ್ರೆಸ್ಟ್ ಕಟ್ಟಬೇಕಾಗಿರುತ್ತೆ. ಸೊ ನೋಡ್ಕೊಂಡು ನಿಧಾನಕ್ಕೆ ತೊಗೊಳ್ಳಿ. ಬಟ್ ಯಾಕಂದರೆ ನಿಮ್ಮ ಕೈ ಕಟ್ಟೋಕ್ಕಾದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂತಂದರೆ ನಿಧಾನಕ್ಕೆ ನಿಮಗೆ ಯಾವ ಟೈಮ್ ಆಫ್ ಪೀರಿಯಡ್ ಇಷ್ಟರಲ್ಲಿ ನಾವು ಕಟ್ಕೊತೀನಿ ಬ್ರೋ ಅಂತಂದರೆ ಆ ಟೈಮಲ್ಲಿ ಕಟ್ಕೊಳ್ಳಿ, ಬೇಜಾರಿಲ್ಲ. ಬಟ್ ನಿಮ್ಮ ಗಾಡಿನ ಕಂಪ್ನಿಯವ್ರು ಬಂದು ತೊಗೊಂಡೋಗೋ ಥರ ಮಾಡ್ಕೋಬೇಡಿ. ಯಾಕಂದರೆ ನೀವು ತುಂಬ ಕಷ್ಟಪಟ್ಟು ತೊಗೊಂಡಿರ್ತೀರ, 1 ರೂಪಾಯಿ ಕೊಟ್ಕೊಂಡು ತೊಗೊಂಡಿರ್ತೀರ. ಸುಮ್ಮನೆ ನಿಮ್ಮ ನೆಗ್ಲಿಜೆನ್ಸಿ ಆಗಲಿ ಅಥವಾ ಅಮೌಂಟ್ ಕಟ್ಟೋಕ್ಕಾಗಿಲ್ಲ ಅಂತಂತಾರೆ
ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಗಾಡಿ ತೊಗೋಬೇಕಾದ್ರೆ ತೊಗೊಂಡಿದ್ದಾಯಿತು ಎಲ್ಲ ಆಯಿತು ಅಂತಂದಾಗ ಕೆಲವೊಬ್ಬರಿಗೆ ಗಾಡಿ ಬಗ್ಗೆ ಅಷ್ಟು ಕೇರ್ ಇರೋದು, ಯಾಕಂದರೆ ಯಾರು ತೊಗೊಂಡೋಗಲ್ಲ ಬಿಡಿ ಅನ್ನೋ ಒಂದು ಟ್ರಸ್ಟ್ ಇಟ್ಟಿರ್ತಾರೆ ಜನಗಳ ಮೇಲೆ. ಸೊ ಆ ಟ್ರಸ್ಟ್ನ ಬ್ರೇಕ್ ಮಾಡುವಂಥ ಒಂದು ಇನ್ಸಿಡೆಂಟ್ ನಡೆದಿತ್ತು. ಆ ಇನ್ಸಿಡೆಂಟ್ ಏನಂತ ನನ್ನ ಚಾನಲ್ನಲ್ಲಿ ನೋಡಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸ್ಪೆಷಲಾಗಿ, ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಇನ್ಶೂರೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ವಿಷಯ. ನಿಮ್ಮ ಗಾಡಿ ಕಳೆದೋಗಲಿ ಅಥವಾ ಆ್ಯಕ್ಸಿಡೆಂಟ್ ಆಗಲಿ, ಡ್ಯಾಮೇಜ್ ಆಗಲಿ, ಏನೇ ಒಂದು ಆಗ್ಬೋದು, ಆ ಕಂಪ್ನಿ ರೂಲ್ಸ್ ಪ್ರಕಾರ ನಿಮಗೆ ಕ್ಲೈಮ್ ಮಾಡುವಂಥ ಅಧಿಕಾರ ಎಲ್ಲ ಕೊಟ್ಟಿರ್ತಾರೆ. ಇನ್ಶೂರೆನ್ಸ್ ಕೂಡ ಟೈಮ್ ಅಪ್ಡೇಟ್ ಮಾಡಿಸ್ತಾ ಇರಿ. ಮತ್ತು ಗಾಡಿನ ತುಂಬ ನೆಗ್ಲಿಜೆನ್ಸಿಯಾಗಿ ಇಡಬೇಡಿ. ಈ ಗಾಡಿನ ಇಟ್ಬಿಟ್ಟು 1-2 ನಿಮಿಷ ಸೆಕೆಂಡ್ ಪಟ್ ಅಂತ ಹೋಗಿ ಬಂದುಬಿಡ್ತೀವಿ ಅಂತ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದರ ಡೈರೆಕ್ಟ್ ಪ್ರೂಫ್ ನನ್ನ ವೀಡಿಯೋನಲ್ಲಿದೆ, ಮರಿದಿರ ಚೆಕ್ ಮಾಡಿ. ಹಾಗೆ ಗಾಡಿನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ಯಾರಾದರೂ R15, RS200, NS200 ಅಥವಾ ಡಿಸ್ಕ್ ಇರುವಂಥ ಯಾವುದೇ ಒಂದು ಗಾಡಿ ಇಟ್ಕೊಂಡ್ರು ಡಿಸ್ಕ್ ಲಾಕ್ ಅಂತ ಬರುತ್ತೆ, ಆ ಡಿಸ್ಕ್ ಲಾಕ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋನಲ್ಲಿಗೆ ಮುಗಿಸ್ಕೊತೀನಿ. ಆದಷ್ಟು ಎಲ್ಲ ಇನ್ಫಾರ್ಮೇಷನ್ ನಾನು ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ಯಾವುದಾದ್ರು ಇನ್ಫಾರ್ಮೇಷನ್ ಬಿಟ್ಟಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಎಲ್ಲರೂ ಗಾಡಿ ತೊಗೊಳ್ಳಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಅದೇ ನನ್ನ ಆಸೆ. ಯಾಕಂದರೆ ಸ್ವಲ್ಪ ಸೇಫಾಗಿ ಓಡಿಸಿ, ಗಾಡಿ ತೊಗೊಳ್ಳೋದೇ ದೊಡ್ಡ ವಿಷಯ. ಹೆಲ್ಮೆಟ್ ಹಾಕ್ಕೊಳ್ಳಿ, ಗಾಡಿನ ರೈಡಿಂಗ್ ಗೇರ್ಸ್ ಆದಷ್ಟು ತುಂಬ ಜಾಸ್ತಿ ಕಾಸ್ಟ್ ಇರುತ್ತೆ. ಬಟ್ ಯಾರಿಗಾದ್ರೂ ತೊಗೊಳಕ್ಕಾಗಿದ್ದರೆ ತೊಗೊಳ್ಳಿ, ಯೂಸ್ ಮಾಡಿ. ಫುಲ್ ಹೆಲ್ಮೆಟ್ ಯೂಸ್ ಮಾಡಿ, ಹಾಫ್ ಹೆಲ್ಮೆಟ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ಕೊತೀನಿ. ಮತ್ತೆ ಇನ್ನೊಂದು ವಿಡಿಯೋನ ಸಿಗೋಣ ಅಂತ ಹೇಳ್ತಾ, ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಗಾಡಿ ತೊಗೊಂಡಾಗ ಹುಷಾರಾಗಿ ಓಡಿಸಿ. ಇನ್ನೂ ಮುಖ್ಯವಾದಂಥ ವಿಷಯ, ಕಳ್ಳರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಗಾಡಿನ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.